ಆಶ್ರಯ, ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀರಾ ನಮ್ಮ ಚಾನಲ್ ವ್ಯೂವರ್ಸ್‌ಗೆ? ಸರ್ ನನ್ ಬಗ್ಗೆ ಇಂಟ್ರೊಡಕ್ಷನ್ ಅಂದ್ರೆ ಸರ್ ನನ್ನ ನೇಮ್ ಬಂದ್ಬಿಟ್ಟು ಆಶ್ರಯ. ನಾನು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಇವಾಗ 7th ಸೆಮ್ ಓದ್ತಾ ಇದ್ದೀನಿ. ಹ್ಮ್. ಅಂಡ್ AML ಸಬ್ಜೆಕ್ಟ್ ತಗೊಂಡಿದ್ದೀನಿ, CSE AML ಬ್ರಾಂಚು. ಓಕೆ. ಆಲ್ರೆಡಿ ನಾನು ಗೂಗಲ್ ಅಂಬಾಸಿಡರ್ ಆಗಿದ್ದೀನಿ, ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೀನಿ, ಮತ್ತೆ ಕಾಲೇಜಲ್ಲಿ ಇರುವಂತ ಕೋಡ್ನೆಕ್ಸ್ ಕೋಡಿಂಗ್ ಕ್ಲಬ್ ಅಂತ ಓಪನ್ ಮಾಡಿದ್ದಾರೆ, ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತೆ ಇನ್ನು ಹೇಳ್ಬೇಕಂದ್ರೆ ಇವಾಗ ರೀಸೆಂಟ್ ಆಗಿ ಎಸ್ಟರ್ಡೇ ತಾನೇ ಇನ್ಫೋಸಿಸ್ ಇಂಟರ್ನ್ಶಿಪ್ ಸೆಲೆಕ್ಟ್ ಆಗಿದ್ದೀನಿ, ಪ್ರಗತಿ ಇಂಟರ್ನ್ಶಿಪ್ ಅಂತ ಬರುತ್ತೆ, ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಓಹ್! ಈ ಕಂಗ್ರಾಚುಲೇಷನ್ಸ್. ತರ ಇದೆ. ಅಂಡ್ ನನ್ ಕರೆಂಟ್ CGPA ಬಂದ್ಬಿಟ್ಟು 9.5 ಇದೆ. ಓಕೆ, ಕಂಗ್ರಾಚುಲೇಷನ್. ಅಂದ್ರೆ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಬ್ರಾಂಚ್ ಯಾರನ್ನೇ ಕೇಳಿದ್ರು ಎ ಎಮ್ ಎಲ್ಗೆ ಸೇರ್ಬೇಕು ಅಂತ ಹೇಳ್ತಿದ್ರು ಸ್ಟೂಡೆಂಟ್ಸ್. ಯಾರನ್ನೇ ಕೇಳಿದ್ರು ಈಗ ಜಾಯ್ನ್ ಆಗೋ ಹುಡುಗರೆಲ್ಲ ನಾನು ಎ ಸೇರ್ಬೇಕು, ಕಂಪ್ಯೂಟರ್ ಸೈನ್ಸು ಬೇಡ ನಮ್ಗೆ ಎ ಬ್ರಾಂಚ್ ಬೇಕು ಅಂತ ಇಷ್ಟಪಡ್ತಾರೆ. ಐ ಥಿಂಕ್ ನೀವೇ ಬೆಸ್ಟ್ ಹೌದು. ಪರ್ಸನ್ನು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡೋದಕ್ಕೆ. ಈಗ ಫಸ್ಟ್ ಕ್ವಶನ್ ಎಸ್ ನಾನು ಎಸ್. ಕೇಳೋದು, ಈಗ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರಲ್ವಾ ಹಾ ಸರ್. ಸ್ಟೂಡೆಂಟ್ಸು, ಲ್ಯಾಪ್ಟಾಪ್ ಫಸ್ಟ್ ಇಯರಲ್ಲೇ ತಗೊಬೇಕಾ? ಸರ್ ಇವಾಗಿರುವಂತ ಏನು ಕಾಂಪಿಟೇಷನ್ಗೆ ಅವ್ರು ಫಸ್ಟ್ ಇಯರ್ ಇಂದ ಇದ್ರೇನೆ ತುಂಬಾ ತುಂಬಾ ಬೆಸ್ಟ್. ಬಿಕಾಸ್ ನಾವು ಆಲ್ರೆಡಿ ನೋಡ್ತಿದೀವಿ ಟಾಪ್ ಕಾಲೇಜಸ್ ಅಥವಾ ಇನ್ನೊಂದ್ ಕಾಲೇಜಸ್ ಅಲ್ಲಿ ಏನ್ ಆಗ್ತಿದೆ ನಮ್ ಕಾಲೇಜ್ ಟಾಪ್ ಕಾಲೇಜಸ್ಗೂ ಅಂದ್ರೆ, ಟಾಪ್ ಕಾಲೇಜಸ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಆಲ್ರೆಡಿ ಅವ್ರಿಗೆ ಫುಲ್ ಎಲ್ಲ ನಾಲೆಡ್ಜ್ ಇರುತ್ತೆ. ಲೈಕ್ ಅವ್ರು ಸೆಕೆಂಡ್ PU ಇಂದಾನೆ ಸ್ಟಾರ್ಟ್ ಮಾಡಿರ್ತಾರೆ. ಏನು ಕಂಪ್ಯೂಟರ್ ಫುಲ್ಲು ಅವ್ರು ಆಲ್ರೆಡಿ ಫಸ್ಟ್ ಇಯರ್ ಇಂದಾನೆ ಹ್ಯಾಕಥಾನ್ಸ್ ಅದು ಇದು ಅಟೆಂಡ್ ಮಾಡ್ತಿರ್ತಾರೆ. ಲ್ಯಾಪ್ಟಾಪ್ ಇದ್ರೂ ಒಳ್ಳೇದು, ಇಲ್ಲ ಅಂದ್ರೆ ಒಳ್ಳೇದು. ಇದ್ರೆ ಬೇಗ ಅವ್ರಿಗೆ ನಾಲೆಡ್ಜ್ ಬರುತ್ತೆ, ಒಳ್ಳೆ ಹೈಯರ್ ಪ್ಯಾಕೇಜಸ್ ಹೋಗ್ಬೋದು. ಲ್ಯಾಪ್ಟಾಪ್ ಇಲ್ಲ ಅಂದ್ರೂ ಲೈಕ್ ನಾವ್ ಸೆಕೆಂಡ್ ಇಯರ್ ಇಂದ ಲ್ಯಾಪ್ಟಾಪ್ ತಗೊಂಡ್ರು ಅಥವಾ ಥರ್ಡ್ ಇಯರ್ ಇಂದ ಲ್ಯಾಪ್ಟಾಪ್ ತಗೊಂಡ್ರು ಎಫರ್ಟ್ಸ್ ತುಂಬಾ ಬೇಕಾಗುತ್ತೆ ಸರ್. ಎಫರ್ಟ್ಸ್ ಇದ್ರೆ ಅವಾಗ ಅವರು ಒಳ್ಳೆ ಪ್ಯಾಕೇಜ್ ತಗೋಬಹುದು. ಸೊ ಈಗ ಎ.ಎಮ್.ಎಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಜನರಲ್ ಆಗಿ ತಿಳುವಳಿಕೆ ಇಲ್ದವ್ರಿಗೆ, ಈಗ ಪೇರೆಂಟ್ಸ್ಗೆ ನಮಗೆಲ್ಲ ಗೊತ್ತಿಲ್ಲ ಎ.ಎಮ್.ಎಲ್ ಅಂದರೆ ಏನು ಅಂತ. ಎ.ಎಮ್.ಎಲ್ ಅಲ್ಲಿ ಈಗ ನಮಗೆಲ್ಲ ಗೊತ್ತಿರೋದು ಚಾಟ್ ಜಿ ಪಿ ಟಿ ಇದೆ, ಮತ್ತು ಜೆಮಿನಾಯ್ ಇದೆ. ಈ ಥರ ಹೇಳ್ಕೊಡ್ತಾರೋ ಇಲ್ಲ ಬೇರೆ ಏನಾದರೂ ಸಿಲೆಬಸ್ ಇರುತ್ತಾ ಎ.ಎಮ್.ಅಲ್ಲಿ? ಸರ್ ಇಲ್ಲ, ಚಾಟ್ GPT ಜಮಿನಿ ಎಲ್ಲ ಹೇಗ್ ವರ್ಕ್ ಆಗುತ್ತೆ, ಅದ್ರ ಇನ್ಬಿಲ್ಟ್ ಸ್ಟ್ರಕ್ಚರ್ ಏನು, ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ, ಲೈಕ್ ಇವಾಗ ಮಾಡೆಲ್ಸ್ LLM, ಲ್ಯಾಂಗ್ವೇಜ್ ಮಾಡೆಲ್ಸ್, ನ್ಯಾಚುರಲ್ ಲರ್ನಿಂಗ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅದೆಲ್ಲ ಬಂದಿದೆ ಸರ್. ಅದ್ರ ಬಗ್ಗೆ ಎಲ್ಲ ಡೈಲಿ ಎವಾಲ್ವ್ ಆಗ್ತಾನೆ ಇದೆ. AI ಅನ್ನೋದು ಅಲ್ಲೇ ಸ್ಟಾಪ್ ಆಗಿಲ್ಲ. ನೀವ್ ಇವಾಗ ನೋಡಿದ್ರೆ ಚಾಟ್ GPT ಅವಾಗೆಲ್ಲ ಅಂದ್ರೆ ಬಿಫೋರ್ ಮೆಮೊರಿನ ಯೂಸ್ ಮಾಡ್ತಿರ್ಲಿಲ್ಲ, ಅಂದ್ರೆ ಲೈಕ್ ನೀವು ಪ್ರೀವಿಯಸ್ ಚಾಟ್ಸ್ ಮೆಮೊರಿ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಜಸ್ಟ್ ಹೋಗ್ಬಿಟ್ಟು ನೀವು ಕೊಟ್ರೆ ನಿಮ್ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಟೆಲ್ ಮಿ ಅಬೌಟ್ ಮೀ ಅಂದ್ರೆ ಫುಲ್ ಕೊಡುತ್ತೆ. ಸೊ ಆತರ ಡೇ ಟು ಡೇ ಅದು ಅಪ್ಗ್ರೇಡ್ ಆಗ್ತಾನೆ ಇದೆ. ವಾಯ್ಸ್ ಇದ್ ಬಂತು, ವಾಯ್ಸ್ ಇಂಟ್ರಾಕ್ಷನ್ ಬಂತು. ಆತರ ಜಸ್ಟ್ ಅಷ್ಟೇ ಹೇಳ್ಕೊಡಲ್ಲ, ತುಂಬಾ ಡೆಪ್ತ್ ಆಗಿರುತ್ತೆ. ನಾವು ಡೆಪ್ತ್ ಆಗಿ ಹೋಗ್ಬಿಟ್ಟು ಕಲಿಬೇಕು ಸರ್. ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಸಿಲೆಬಸ್ ಲಿಮಿಟೆಡ್ ಆಗೇ ಇದೆ, ನಾವು ತುಂಬಾ ಡೆಪ್ತ್ ಆಗಿ ಹೋಗಿ ಕಲಿಬೇಕು. ಈಗ ಒಂದು ಡೌಟ್ ಬರುತ್ತೆ ಈಗ ಸ್ಟೂಡೆಂಟ್ಸ್ಗೆ, ಕಂಪ್ಯೂಟರ್ ಸೈನ್ಸ್ಗೆ ಸೇರಬೇಕು, ಈಗ ಟ್ರೆಂಡಿಂಗಲ್ಲಿ ಎ.ಎಮ್.ಎಲ್ಗೆ ಸೇರಿಸ್ಬೇಕು, ಇಲ್ಲ ಕೆಲವರೆಲ್ಲ ಏನು ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಸೈನ್ಸು ಸೇಮ್ ಇರುತ್ತೆ ಸಿಲೆಬಸ್ಸು, ಎ.ಎಮ್.ಎಲ್ಲು ಸೇಮ್ ಇರುತ್ತೆ ಸಿಲೆಬಸ್ಸು, ಸುಮ್ಮನೆ ಯಾವುದೋ 1 or 2 ಸಬ್ಜೆಕ್ಟ್ ಮಾತ್ರ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ. ನಿಜನಾ? ಹೌದು, 1 ಅಥವಾ 2 ಸಬ್ಜೆಕ್ಟ್ಸ್ ಸ್ವಲ್ಪ ಡೆಪ್ತ್ ಆಗಿರುತ್ತೆ ನಮ್ಗೆ. ಹಾಂ. AML ಅಲ್ಲಿ ಅಂದ್ರೆ ಮಷಿನ್ ಲರ್ನಿಂಗ್ ಸ್ವಲ್ಪ ಡೆಪ್ತ್ ಆಗಿರುತ್ತೆ. ಡೀಪ್ ಲರ್ನಿಂಗ್ ಅಂತ ಓದ್ತೀವಿ, ಹಾಂ. ನೆಕ್ಸ್ಟ್ ಸ್ಟೆಪ್ ಅದು, ಅದೆಲ್ಲ ಇರುತ್ತೆ ಸರ್. ಸೊ AML ಬೆಟರ್ ಅಂತ ಅನ್ಸುತ್ತೆ, ಯಾಕೆಂದ್ರೆ ಇವಾಗ ಅದೇ ಬೂಮಿಂಗ್. ನಾವ್ ಹೋಗ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅನ್ಕೊಂಡ್ರು ಸೇಮ್ ವ್ಯಾಲ್ಯೂನೇ ಇರುತ್ತೆ. ಓಕೆ. ಬಟ್ ನಾವ್ AML ಇಂಜಿನಿಯರಿಂಗ್ ಇವಾಗ ಬೂಮಿಂಗ್ ಆಗಿರೋದ್ರಿಂದ ಓಕೆ ಇವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಅಂತ ಥಿಂಕ್ ಮಾಡ್ತಾರೆ. ಅವ್ರಿಗೂ ML ಎಲ್ಲ ಇರುತ್ತೆ, ಜಸ್ಟ್ ಬೇಸಿಕ್ ಅಷ್ಟೇ ಇರುತ್ತೆ. ಬಟ್ ನಮ್ಗೊಂದ್ ಸ್ವಲ್ಪ ಡೆಪ್ತ್ ಆಗಿರುತ್ತೆ. ಪ್ರೋಗ್ರಾಮಿಂಗ್ಸ್ ಆಗ್ಲಿ, ಕಂಪ್ಯೂಟರ್ ನಾಲೆಡ್ಜ್ ಆಗ್ಲಿ ತುಂಬಾ ಡೆಪ್ತ್ ಆಗಿರುತ್ತೆ. ಬೆಟರ್ AML ಸ್ವಿಚ್ ಆಗೋದು ಅಂತ ಅನ್ಸುತ್ತೆ ಸರ್. ಈಗ ನೀವು ಆಲ್ರೆಡಿ 3 ಇಯರ್ಸ್ ಕಂಪ್ಲೀಟ್ ಮಾಡಿದಿರಿ ಇಂಜಿನಿಯರಿಂಗಲ್ಲಿ, ಈಗ 4th ಇಯರಲ್ಲಿ ಇದ್ದೀರಿ. ಸೊ ಈಗ ಎಲ್ಲರಿಗೂ ಹಾ ಜನರಲ್ ಸರ್. ಆಗಿ ನಾವೇನು ಹೇಳ್ತೀವಿ, ಯಾರೇ ಫ್ಯಾಕಲ್ಟಿ ಏನು ಹೇಳ್ತಾರೆ ಅಂದರೆ ಸ್ಕಿಲ್ ಕಲೀರಿ ಅಂತ ಹೇಳ್ತಾರೆ. ಸೊ ಏನೇನು ಸ್ಕಿಲ್ ಕಲಿಬೇಕು ಆಸ್ ಎ ಸ್ಟೂಡೆಂಟ್ ಆಗಿ? ನಿಮ್ಗೆ ಈಗ ಆಲ್ರೆಡಿ ಎಕ್ಸ್ಪೋಜರ್ ಸಿಕ್ಕಿರುತ್ತೆ, ಏನೇನು ಸ್ಕಿಲ್ ಕಲಿಬೇಕು ಅಕಾಡೆಮಿಕ್ಸ್ ಜೊತೆ? ಸ್ಕಿಲ್ಸ್ ಬಂದ್ಬಿಟ್ಟು ಸರ್ ತುಂಬಾ ಕಲ್ತ್ಕೊಳ್ಳೋದಿದೆ. ನಾವ್ ಎಷ್ಟು ನೋಡ್ತೀವಿ ಅದೆಲ್ಲ ಕಡಿಮೆನೆ ಆಗುತ್ತೆ ನಾವ್ ಡೇ ಬೈ ಡೇ ನೋಡ್ತಿದ್ರೆ. ಬಿಕಾಸ್ ತುಂಬಾ ನಾಲೆಡ್ಜ್ ಬೇಕು ನಮ್ಗೆ. ಈ ಕಾಂಪಿಟೇಟಿವ್ ತುಂಬಾ ಇದೆ, ಬಿಕಾಸ್ ಎಲ್ಲಾ ಕಾಲೇಜು ಡಾಕ್ಟರ್ಸ್ಗೆ ಲಿಮಿಟೆಡ್ ಸೀಟ್ ಇದೆ. CET ನೀಟ್ ನೋಡಿದ್ರೆ, ನೀಟ್ ಬಂದ್ಬಿಟ್ಟು 2 lakh ಸ್ಟೂಡೆಂಟ್, CET ಬಂದ್ಬಿಟ್ಟು 2 lakh ಸ್ಟೂಡೆಂಟ್ಸ್ ಬರೀತಾರೆ. 2 lakh ಸ್ಟೂಡೆಂಟ್ಸ್ ಕಾಲೇಜಿಗೆ ಅಡ್ಮಿಷನ್ ಆಗ್ತಾರೆ. ಇದ್ರಲ್ಲಿ ಪೇಮೆಂಟ್ ಸೀಟ್ ಎಲ್ಲ ಬಿಟ್ಟು, ಮ್ಯಾನೇಜ್ಮೆಂಟ್ ಕೋಟಾ ಎಲ್ಲ ಬಿಟ್ಟು, ಕಾಮೆಡ್ಗೆ, IIT JEE ಅಡ್ವಾನ್ಸ್ ಎಲ್ಲ ಬಿಟ್ಟು 2 lakh CET ಬರ್ತಾರೆ. ಸೊ ತುಂಬಾ ಕಾಂಪಿಟೇಷನ್ ಇದೆ ಸರ್. ಅದ್ರಿಂದ ಸ್ವಲ್ಪ ತುಂಬಾ ನಾಲೆಡ್ಜ್ ಬೇಕು. ಎಕ್ಸ್ಟ್ರಾ ಸ್ಕಿಲ್ಸ್ ಅಂದ್ರೆ ಸ್ಕಿಲ್ಸ್ ಕಲೀಲೇಬೇಕು ಸರ್. ಫಸ್ಟ್ ಇಯರ್ ಅಲ್ಲಿ ನಮ್ಗೆ ಜಸ್ಟ್ ಪೈಥಾನ್, C ಹೇಳ್ಕೊಡ್ತಾರೆ ಆಸ್ ಯೂಶುವಲ್ VTU ಸಿಲೆಬಸ್ ಅದು. ಬಟ್ ಅದ್ ಬಿಟ್ಟು ನಾವು ಅಲ್ಲಿಂದನೇ ಡೆವಲಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ಹ್ಯಾಕಥಾನ್ಸ್ ಅಟೆಂಡ್ ಮಾಡ್ಬೇಕು.
ನಾಲೆಜ್ ಗೇನ್ ಮಾಡ್ಕೋಬೇಕು, ಮೀಟಪ್ಸ್ ಅಟೆಂಡ್ ಮಾಡ್ಬೇಕು. ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಆತರ ಮೀಟಪ್ಸ್ ಎಲ್ಲ ಅಟೆಂಡ್ ಮಾಡೋದ್ರಿಂದ. ಇಂಟ್ರಾಕ್ಷನ್ ಇರ್ಬೇಕು, ನೆಟ್ವರ್ಕಿಂಗ್ ಬೆಳೆಸ್ಕೋಬೇಕು, ಕನೆಕ್ಷನ್ಸ್ ಇರ್ಬೇಕು. ಸೊ ಎಲ್ಲೆಲ್ಲಿ ಏನೇನ್ ಆಗ್ತಿದೆ ಇವತ್ತೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಡೆವಲಪ್ ಆಗಿದೆ ಅನ್ನೋದು ತಿಳ್ಕೊತಾ ಇರ್ಬೇಕು. ಏನೇನ್ ಹೊಸದಾಗಿ ಲಾಂಚ್ ಆಗಿದೆ, ಯಾವ ಮಾಡೆಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಾಲೆಡ್ಜ್ ಇರ್ಬೇಕು. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕು ನಮ್ ಪ್ರಾಜೆಕ್ಟ್ ಗೆ. ಅದೆಲ್ಲ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಸರ್. ಯಾವ್ದಾದ್ರು ಅಂದ್ರೆ ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಳೋದಕ್ಕೆ ಕೋರ್ಸಸ್ ಯಾವ್ದಾದ್ರು ಮಾಡಿದೀರಾ? ಇಲ್ಲ ಸರ್, ಆತರ ಇನ್ನು ರಿಕ್ವೈರ್ಮೆಂಟ್ ಇಲ್ಲ. ಅದಕ್ಕೆ ಸುಮ್ನೆ ಪೇ ಮಾಡ್ಬಿಟ್ಟು ಅದೆಲ್ಲ ವೇಸ್ಟ್ ಆಗುತ್ತೆ. ಲೈಕ್ ನಾವ್ ಇವಾಗ ಯೂಟ್ಯೂಬ್ ಅಲ್ಲಿ ತೆಗೆದ್ರೇನೆ ತುಂಬಾ ಸ್ಕಿಲ್ಸ್ ಬರುತ್ತೆ. ಅಂಡ್ ಅಪ್ಡೇಟೆಡ್ ಸ್ಕಿಲ್ಸ್ ಎಲ್ಲೂ ಸಿಗಲ್ಲ ಸರ್, ತಗೊಳಕ್ಕಾಗಲ್ಲ. ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, AWS ಇಂದ ಎಲ್ಲ ಸ್ಕಿಲ್ಸ್ ಬಿಡ್ತಿರ್ತಾರೆ. ಅದನ್ನೆಲ್ಲ ನಾವು ತಗೊಂಡು ಸರ್ಟಿಫಿಕೇಶನ್ಸ್ ಮಾಡ್ಕೋಬಹುದು. ಒಳ್ಳೆ ವ್ಯಾಲ್ಯೂ ಇರುತ್ತೆ. ಓಕೆ, ನಿಮ್ಗೆ ನಾನು ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲೇ ಕಂಗ್ರಾಚುಲೇಷನ್ ಹೇಳೋದ್ ಮರ್ತೆ. ನೀವು ಗೂಗಲ್ ಅಂಬಾಸಿಡರ್ ಆಗಿದ್ದೀರಿ, ಕಂಗ್ರಾಚುಲೇಷನ್ಸ್. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಥ್ಯಾಂಕ್ ಯು ಸರ್. ಅದ್ರ ಬಗ್ಗೆ ಏನು ಅದು ಗೂಗಲ್ ಅಂಬಾಸಿಡರ್ ಅಂದ್ರೆ, ಅದ್ರ ಬಗ್ಗೆ ಒಂಚೂರು. ಸರ್, ಗೂಗಲ್ ಅಂಬಾಸಿಡರ್ ಬಂದ್ಬಿಟ್ಟು ಗೂಗಲ್ ನ ನಮ್ಮ ಕಾಲೇಜಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಸರ್. ಗೂಗಲ್ ಇಂದ ಸ್ವಲ್ಪ ಆಕ್ಟಿವಿಟೀಸ್ ಕೊಡ್ತಾರೆ, ಹೊಸದಾಗಿ ಏನೇನ್ ಲಾಂಚ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ನಾವು ಅದನ್ನ ನಮ್ಮ ಕಾಲೇಜಲ್ಲಿ ಎಲ್ರಿಗೂ ತಲುಪಿಸೋ ಕೆಲಸ ನಾವು ಮಾಡ್ಬೇಕು. ಲೈಕ್ ಗೂಗಲ್ ಅಂಬಾಸಿಡರ್, ಗೂಗಲ್ ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಬೇಸಿಕಲಿ. ಅದು ಚೆನ್ನಾಗಿದೆ ಸರ್. ಅಂದ್ರೆ ಅದ್ರಲ್ಲೂ ಆಕ್ಟಿವಿಟೀಸ್ ಕೊಟ್ಟಿರ್ತಾನೆ, ಅದನ್ನೆಲ್ಲ ನಾವು ಮಾಡ್ಕೋತಾ ಹೋದ್ರೆ ನಾವು ಸುಂದರ್ ಪಿಚೈನ ಮೀಟ್ ಮಾಡುವಂತ ಚಾನ್ಸಸ್ ಸಿಗುತ್ತೆ. ಗೂಗಲ್ ಆಫೀಸಿಗೆ ನಾವು ವಿಸಿಟ್ ಮಾಡೋ ಚಾನ್ಸಸ್ ಸಿಗುತ್ತೆ. ಒಳ್ಳೆ ಆಪರ್ಚುನಿಟಿ ಇದೆ. ನಾನ್ ರೀಸೆಂಟ್ ಆಗಿ ಗೂಗಲ್ದು ಅಪ್ಲಿಕೇಶನ್ ಯಾವ್ದೋ ನೋಡ್ತಿದ್ದೆ ಸರ್, ಲೈಕ್ ಜಾಬ್ ಇದು ಇಂಟರ್ನ್ಶಿಪ್ದು. ಲೈಕ್ ಅಲ್ಲಿ ಕೇಳ್ತಾರೆ, ನೀವು ಗೂಗಲ್ ಅಂಬಾಸಿಡರ್ ಆಗಿದ್ರೆ ನಿಮ್ದು ಕೋಡ್ ಹಾಕಿ, ID ಹಾಕಿ ಅಂತ. ಸೊ ಅದೆಲ್ಲ ಒಳ್ಳೆ ಚಾನ್ಸಸ್ ಇದೆ. ಇಫ್ ಇನ್ ಕೇಸ್ ನೀವು ಫರ್ದರ್ ಗೂಗಲ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಿದ್ರೆ, ಇವಾಗ್ಲೇ ನೀವು ಒಂದು ಗೂಗಲ್ ಅಂಬಾಸಿಡರ್ ಒಂದು ಕಾಲೇಜ್ ಲೆವೆಲ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಮುಂದೆ ಎಲ್ಲ ಅವ್ರು ಕನ್ಸಿಡರ್ ಮಾಡ್ತಾರೆ. ಈ ಹುಡುಗಿ ಅವಾಗ್ಲೇ ನಮ್ ಗೂಗಲ್ ಅಂಬಾಸಿಡರ್ ಆಗಿ ಈ ತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಇವಾಗ ಅವ್ರಿಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೆ. ಗೂಗಲ್ ಅಂಬಾಸಿಡರ್ ಇನ್ ದ ಸೆನ್ಸ್, ಇವಾಗ ನಾವು ಜಾಬ್ ಅಲ್ಲಿ ಜಸ್ಟ್ ಸ್ಕಿಲ್ಸ್ ಇನ್ ದ ಸೆನ್ಸ್ ನಮಗ್ ನಾಲೆಜ್ ಎಷ್ಟಿದೆ ಅಂತ ನೋಡೋದ್ಕಿನ್ನ ಅವ್ರು ಮೇನ್ಲಿ ಆಗಿ ಕೇಳ್ತಾರೆ ಗ್ರೂಪ್ ಡಿಸ್ಕಷನ್, HR ರೌಂಡ್ ಅಲ್ಲೆಲ್ಲ ಅವ್ರು ಟೆಸ್ಟ್ ಮಾಡೋದೇ ಸಾಫ್ಟ್ ಸ್ಕಿಲ್ಸ್. ನಾವು ಎಷ್ಟು ಕನೆಕ್ಷನ್ ಎಷ್ಟು ಬೇಗ ಕಲ್ತ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಸರ್, ಎಷ್ಟು ಬೇಗ ಈಗರ್ ಆಗಿದೀವಿ, ಎಷ್ಟು ಚೆನ್ನಾಗಿ ಕಲ್ತ್ಕೋತೀವಿ ಅಂತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಅದು ಮೇನ್ ಆಗುತ್ತೆ ನಾಲೆಡ್ಜ್ ಗಿನ್ನ. ಬಿಕಾಸ್ ಈ ಕಂಪ್ನಿಲೆಲ್ಲ ಹೋದ್ರೆ ಇದೇ ಕೋಡಿಂಗ್ಸ್ ಅದೆಲ್ಲ ಇರಲ್ಲ ಸರ್. ಅವ್ರಿಗೆ ಬೇಕಾಗಿರೋ ಜಾಬ್ ಇರುತ್ತೆ, ಅವರೇ ಪಕ್ಕ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ನಾವ್ ಎಷ್ಟು ಬೇಗ ಗ್ರಾಬ್ ಮಾಡ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸರ್, ಇನ್ನದು ಟೀಮ್ ಲೀಡರ್ ಎಷ್ಟು ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಾರೆ. ಟೀಮ್ ಲೀಡರ್ಶಿಪ್ ಇವರಲ್ಲಿ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಯಾವಾಗ ಗೂಗಲ್ ಅಂಬಾಸಿಡರ್ ಅಥವಾ ಈ ತರ ಪ್ರೆಸಿಡೆಂಟ್ ಕೋಡಿಂಗ್ ಕ್ಲಬ್ ಗೆಲ್ಲ ಹಾಕ್ತಿವಿ, ಅದ್ ತೋರಿಸುತ್ತೆ ನಮ್ ಲೀಡರ್ಶಿಪ್ ಕ್ವಾಲಿಟಿನ. ನಾವ್ ಯಾವ ತರ ಇಂಟ್ರಾಕ್ಟ್ ಮಾಡ್ತೀವಿ ಅಥವಾ ಹೇಗಿದೆ ನಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಥವಾ ಕಮ್ಯುನಿಟಿ ಹೇಗಿದೆ ಅನ್ನೋದು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲ್ ಅಂಬಾಸಿಡರ್ ಆಗೋದ್ರಿಂದ ಅದೆಲ್ಲ ಅಡ್ವಾಂಟೇಜಸ್ ಇದೆ. ಸೊ ಈಗ ಯಾರೋ ಒಬ್ಬ ಪೇರೆಂಟೋ ಇಲ್ಲ ಒಬ್ಬ ಸ್ಟೂಡೆಂಟೋ ಕೇಳ್ತಾರೆ, PUC ಮುಗ್ದಿದೆ, ನಾನು AML ಸೇರ್ಬೋದಾ? ಸರ್, PU ಮುಗ್ದಿದೆ ಅಂದ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಬೇಕು ಸರ್. ಫಸ್ಟ್ ಅವ್ನ್ ಫುಲ್ ಇಂಟ್ರೆಸ್ಟ್ ಇದೆ, ನಾನ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂತೀನಿ, ನನ್ಗದ್ರ ಇಷ್ಟ ಇದೆ, ಇಂಟ್ರೆಸ್ಟ್ ಇದ್ರೆ ಅವನು ಅವಾಗ ಆರಾಮ್ಸೆ CSE AML ಜಾಯ್ನ್ ಆಗ್ಬೋದು. ಓಕೆ ಆಶ್ರಯ, ನೀವು ನೋಡಿದ್ರೆ ನಿಮ್ದು 9.5 CGP ಇದೆ. ಸೊ ನಿಮಗೆ ಇಶ್ಯೂ ಆಗೋದಿಲ್ಲ ಅನ್ಕೊಂತೀನಿ ಈಗ. ಬಟ್ ಟ್ರೆಂಡ್ ಏನಾಗಿದೆ ಅಂದ್ರೆ 4th ಇಯರ್ ಅಲ್ಲಿ ಈಗ ನಿಮ್ ಸೀನಿಯರ್ಸ್ ಯಾರಿದ್ದಾರೆ ತುಂಬಾ ಜನಕ್ಕೆ ಜಾಬ್ ಸಿಕ್ಕಿಲ್ಲ. ಐ ಥಿಂಕ್ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ತುಂಬಾ CS ರಿಲೇಟೆಡ್ ಬ್ರಾಂಚ್, IT ರಿಲೇಟೆಡ್ ಬ್ರಾಂಚ್ ಮಾಡಿರೋ ಹುಡುಗರಿಗೆ ಜಾಬ್ ಸಿಕ್ಕಿಲ್ಲ, ಸ್ಟೂಡೆಂಟ್ಸ್ ಓವರ್ ಆಲ್ ಆಗಿ ಮುಗಿಸಿರೋರಿಗೆ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಬ್ಯಾಚ್ ಸಿಗುತ್ತಾ ಜಾಬ್ ಆಪರ್ಚುನಿಟೀಸ್? ಲೈಕ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅದಿರುತ್ತೆ. ಲೈಕ್ ಕೆಲವ್ರು ಇರ್ತಾರೆ, ನಾನ್ ಮಾಸ್ಟರ್ಸ್ ಮಾಡ್ತೀನಿ ಅಂತ ಇರ್ತಾರೆ. ಕೆಲವ್ರು ಇರ್ತಾರೆ, ಬಿಸ್ನೆಸ್ ಮಾಡ್ತೀನಿ, ನಮ್ ಪೇರೆಂಟ್ಸ್ ಬಿಸ್ನೆಸ್ ಇರುತ್ತೆ ಅಂತ ಇರ್ತಾರೆ. ಇಲ್ಲ ನಾನು ಇದ್ರಲ್ಲೇ ಹೋಗ್ತೀನಿ ಅಂತ ಇದ್ರೆ ಅವ್ರು ಅಫ್ಕೋರ್ಸ್ ಅವ್ರು ಅದಕ್ಕೆಲ್ಲ ಏನೇನ್ ಬೇಕು ಎಫರ್ಟ್ಸ್ ಹಾಕಿರ್ತಾರೆ, ಪಕ್ಕ ಸಿಕ್ಕೇ ಸಿಗುತ್ತೆ. ನಮ್ ಬ್ಯಾಚ್ ಅಲ್ಲೂ ಹೇಳಕ್ ಆಗಲ್ಲ ಸರ್. ತುಂಬಾ ಜನಕ್ಕೆ ಬಿಸ್ನೆಸ್ ಮಾಡೋಣ ಅನ್ನೋದಿದೆ, ಇನ್ ಕೆಲವು ಜನಕ್ಕೆ ಮಾಸ್ಟರ್ಸ್ ಮಾಡೋಣ, MS ಮಾಡೋಣ ಅನ್ನೋದಿದೆ. ಇಲ್ಲ ನಾನು ಎಫರ್ಟ್ಸ್ ಹಾಕ್ಬಿಟ್ಟು CGP ಎಲ್ಲ ಮ್ಯಾಟರ್ ಆಗಲ್ಲ ಸರ್ ಇದ್ರಲ್ಲಿ, ಜಾಬ್ ಲೆವೆಲ್ ಅಲ್ಲಿ. ಅದ್ ಫಸ್ಟ್ ಲೆವೆಲ್ ಆಫ್ ಸೆಲೆಕ್ಷನ್ ಅಷ್ಟೇ. ನೀವು 7.5 ಇದ್ರೆ ಸಾಕು. ಸೊ ಎಫರ್ಟ್ಸ್ ಹಾಕ್ದವ್ರಿಗೆ ಸಿಕ್ಕೇ ಸಿಗುತ್ತೆ ಸರ್, ಅದ್ರಲ್ಲಿ ಏನು ಆತರ ಏನಿಲ್ಲ. ಸೊ ಖಂಡಿತ ಜಾಬ್ ಸಿಗುತ್ತೆ, ಭಯ ಪಡ್ಬೇಡಿ ಅಂತ ಹೇಳ್ತಿದ್ದೀರಾ? ಹಾ ಸರ್, ಭಯ ಏನ್ ಪಡೋದೇನ್ ಬೇಡ. ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಗ್ ನಾಲೆಡ್ಜ್ ಇದೆ, ಅಥವಾ ನೀವು ಕ್ರಾಕ್ ಮಾಡ್ತೀರಾ ಇಂಟರ್ವ್ಯೂ ಅಂದ್ರೆ ಅಫ್ಕೋರ್ಸ್ ಎಲ್ರಿಗೂ ಜಾಬ್ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಇವಾಗ ಏನಾಗಿದೆ, ChatGPT ಎಲ್ಲ ಲೈಕ್ ಫಸ್ಟ್ ಲೆವೆಲ್ ಆಫ್ ಜಾಬ್ ನೆಲ್ಲ ರೀಪ್ಲೇಸ್ ಮಾಡ್ತಿದೆ. ಅದ್ರಿಂದ ನಮಗ್ ತುಂಬಾ ನಾಲೆಡ್ಜ್ ತಿಳ್ಕೊಬೇಕು. ಬಿಡು ಇಷ್ಟಿದೆ ಸಾಕು, ಜಸ್ಟ್ ಎಕ್ಸೆಲ್ ಅದು ಇದು ಕಲ್ತ್ಕೊಂತೀನಿ ಅಂದ್ರೆ ಅದಕ್ಕೆಲ್ಲ ಇವಾಗಿಲ್ಲ. ಬಿಕಾಸ್ ChatGPT ಆಗ್ಲಿ ಅಥವಾ
ಮಾಡಲ್ಸ್ ಆಗ್ಲಿ ಅದನ್ನೆಲ್ಲ ರೀಪ್ಲೇಸ್ ಮಾಡ್ಬಿಟ್ಟಿದೆ ಸರ್ ಎ ಐ. ಇವಾಗ ಫುಲ್ ರೀಪ್ಲೇಸ್ ಮಾಡಿದೆ ಎಂಟ್ರಿ ಲೆವೆಲ್ ಆಫ್ ಜಾಬ್ಸ್ ನ. ನೆಕ್ಸ್ಟ್ ಲೆವೆಲ್ಗೆ ನಾವು ಪ್ರಿಪೇರ್ ಆಗ್ಬೇಕು, ನಾವು ನಾಲೆಡ್ಜ್ ತಗೋಬೇಕು, ಅವಾಗ ನಾವು ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು ಸರ್. ಸೊ ಅಂದ್ರೆ ನೀವು ಕಾಂಪಿಟೇಟಿವ್ ಆಗಿದ್ರೆ ಯಾವ ನಿಮ್ಗೆ ಜಾಬ್ ಜಾಬ್ ಸಿಗುತ್ತೆ ಅಂತ ಹೇಳ್ತಿದ್ದೀರಿ. ನೀವು 3 ಇಯರ್ಸ್ ಬ್ಯಾಕ್ AML ಗೆ ಸೇರಿದಿರಿ. ನಿಮ್ಗೆ ಇಷ್ಟ ಇತ್ತಾ ಸೇರೋದಕ್ಕೆ, ಇಲ್ಲ ಯಾರಾದ್ರೂ ಫೋರ್ಸ್ ಮಾಡಿದ್ರ AML ಗೆ ಸೇರಿ ಅಂತ? ಸರ್ ನನ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ನನ್ 10th ಇಂದನೂ ಹೇಗೆ ಅಂದ್ರೆ 10th ಅಲ್ಲೂ ನನ್ 99.20 ಸ್ಟೇಟ್, ಇದು ನಂದು ಸ್ಟೇಟ್ ಸಿಲೆಬಸ್ 6th ರ್ಯಾಂಕ್ ಸ್ಟೇಟ್ಗೆನೆ. ಓಹ್, ನಂಗೆ ಕಂಪ್ಯೂಟರ್ ಅಂದ್ರೆ ಅಷ್ಟ್ ಆಗ್ತಾನೆ ಇರ್ಲಿಲ್ಲ. ಪಿಯುಲೂ ನಾನು ಅದ್ ತಗೋಬಾರ್ದು ಅಂತಾನೆ ಬಯಾಲಜಿ ತಗೊಂಡಿದ್ದು. ನಾನು ಕಂಪ್ಯೂಟರ್ ಬೇಡ, ನನ್ಗೆ ಆಗಲ್ಲ ಕಂಪ್ಯೂಟರ್ ಅನ್ನೋದ್ರಿಂದಾನೆ ಕಂಪ್ಯೂಟರ್ ತಗೊಂಡೆ, ಬಯಾಲಜಿ ತಗೊಂಡೆ. ಕೊರೋನಾ ಬ್ಯಾಚು ಏನೇನೋ ಆಯ್ತು, ಕ್ಲಾಸಸ್ ಇರ್ಲಿಲ್ಲ. ಓಕೆ, ನೀಟ್ ಎಲ್ಲ ಕರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಆಗಿಲ್ಲ. ಆಯ್ತು, CET ಬಂತು, CET ತಗೊಳ್ಳೇಬೇಕು ಕಾಲೇಜು. ಅವಾಗ ಇತ್ಕೊಂಡು ಪೇರೆಂಟ್ಸ್ ಹೇಗೆ ಅಂದ್ರೆ, ನಿಂಗೆ ಡಾಕ್ಟರ್ ಆಗಕ್ ಆಗಿಲ್ಲ, ಅಟ್ಲೀಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗು, ನನಗ್ ಸಿವಿಲ್ ಮಾಡ್ಬೇಕು ಅನ್ನೋದಿತ್ತು. ಬಟ್ ನೋ, ನಿನ್ ಕಂಪ್ಯೂಟರ್ ತಗೋ. ತಗೊಂಡೆ. ಓಕೆ, ಚೆನ್ನಾಗಿತ್ತು ಸರ್. ನಾವು ಹಂಗೇನಿಲ್ಲ, ಎದ್ರುಕೊಳ್ಳೋದಂತದೇನಿಲ್ಲ. ನೀವು ಬಯಾಲಜಿ ಬ್ಯಾಕ್ ಗ್ರೌಂಡ್ ಆದ್ರೂ ಸರಿ, ನೀವು ತುಂಬಾ ಚೆನ್ನಾಗ್ ಕಲ್ತ್ಕೋಬಹುದು. ಅದ್ರಲ್ಲಿ ಏನಿಲ್ಲ, ಬೇಸಿಕ್ ಇಂದಾನೇ ಹೇಳ್ಕೊಡ್ತಾರೆ. ಪ್ರತಿಯೊಂದು ಲ್ಯಾಂಗ್ವೇಜಸ್ ಆಗ್ಲಿ ಅಥವಾ ಇಂಟ್ರೆಸ್ಟ್ ಇರ್ಬೇಕಷ್ಟೇ ಸರ್. ಇಂಟ್ರೆಸ್ಟ್ ಇದ್ರೆ ನಾವು ಅದನ್ನ ಕ್ರ್ಯಾಕ್ ಮಾಡ್ಲೇಬಹುದು. ಆತರ ಏನ್ ಭಯ ಪಟ್ಕೊಳ್ಳೋದೇನ್ ಬೇಡ. ಬಯಾಲಜಿ ತಗೊಂಡಿದೀನಿ ಅಥವಾ ನನ್ಗೆ ಇಷ್ಟನೇ ಇಲ್ಲ ಕಂಪ್ಯೂಟರ್. ನನ್ಗೂ ಅಷ್ಟೇ, ನಂಗೆ ಕಂಪ್ಯೂಟರ್ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಜಸ್ಟ್ ಅಲೋ ಪ್ರಿಂಟ್ ಮಾಡಿ, ನಂಗೆ 10th ಅಲ್ಲೆಲ್ಲ ಅಲೋ ಪ್ರಿಂಟ್ ಮಾಡಕ್ ಹೇಳ್ಕೊಡ್ತಿದ್ರು, ಪ್ರಿಂಟ್ ಅಲೋ. ನಂಗೆ ಅದ್ ನೋಡಿದ್ರೆ ಅಯ್ಯೋ ಈ ತರ ಎಲ್ಲ ಇರುತ್ತಾ, ಪ್ರಿಂಟ್ ಆಫ್ ಅಂದ್ರೇನು, ಇದ್ಯಾಕೆ ಈ ತರ ಅನ್ನೋದೆಲ್ಲ ಅನ್ನಿಸ್ತಿತ್ತು. ಫಸ್ಟ್ ಇಯರ್ ಅಲ್ಲೂ ಸ್ವಲ್ಪ ಅನ್ನಿಸ್ತು, ಓಕೆ ಇದೆಲ್ಲ ನನ್ ಕೈಲಿ ಆಗುತ್ತಾ ಅಂತ. ದೆನ್ ಓಕೆ ಸರ್, ಕಲಿತಾ ಓಕೆ ಕಲಿಲೇಬೇಕು ಅನ್ನೋದಿದ್ರೆ ಕಲ್ತ್ಕೊಬಹುದು. ಓಕೆ. ಈಗ ಟ್ರಿಕ್ಕಿ ಕ್ವಶನ್ ಕೇಳ್ತೀನಿ. ಒಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ನೋಡೋಣ ಯಾವ ಥರ ಆನ್ಸರ್ ಮಾಡ್ತೀರಿ ಅಂತ. ಈಗ AML ಎಲ್ಲ ಸ್ವಲ್ಪ ಈಗ ರೀಸೆಂಟಾಗಿ ಅಪ್ಗ್ರೇಡೇಷನ್ ಆಗಿದೆ. ಸೊ ನಿಮ್ಮ ಫ್ಯಾಕಲ್ಟಿ ಎಲ್ಲ ಅಪ್ಗ್ರೇಡ್ ಆಗಿದ್ದಾರಾ AMLಗೆ? ಸರ್ VTS ಸಿಲೆಬಸ್ ಅಪ್ಗ್ರೇಡ್ ಆಗಿಲ್ಲ. ಇನ್ನೇನು ಫ್ಯಾಕಲ್ಟೀಸ್ ಎಲ್ಲ ಹೌದು ಸರ್, ನಾಲೆಡ್ಜ್ ಇದೆ, ಅಪ್ಗ್ರೇಡ್ ಆಗ್ತಾ ಇದಾರೆ. ಅವರು ಸಹ ಅಷ್ಟೇ NPTEL ಎಕ್ಸಾಮ್ಸ್ ತಗೊಂತಾರೆ, ಆಗಾಗ ವರ್ಕ್ಶಾಪ್ಸ್ ಅಟೆಂಡ್ ಮಾಡ್ತಿರ್ತಾರೆ. ಕಾಲೇಜ್ ಇಂದಾನೇ ಏನು ಟೀಚರ್ಸ್ ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಅಪ್ಗ್ರೇಡ್ ಆಗ್ತಿದ್ದಾರೆ ಸರ್. ಈ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ನಾವು ಸರ್ವೈವ್ ಆಗ್ಬೇಕಂದ್ರೆ ಅಪ್ಗ್ರೇಡ್ ಆಗ್ಲೇಬೇಕು. ಅವರು ಅಪ್ಗ್ರೇಡ್ ಆಗ್ತಾ ಇದಾರೆ. ಸೊ ಈಗ ನಿಮ್ಗೆ ಇನ್ಫೋಸಿಸ್ ಅಲ್ಲಿ ಇಂಟರ್ನ್ಶಿಪ್ ಸಿಕ್ಕಿದೆ? ಎಸ್ ಸರ್. ಪ್ರಗತಿ ವುಮೆನ್ಸ್ ಕಾಲೇಜ್, ವುಮೆನ್ಸ್ ಇಂಟರ್ನ್ಶಿಪ್ ಅಂತ, ಅದ್ರಲ್ಲಿ ಲೈಕ್ ಸ್ವಲ್ಪ ಕೋರ್ಸಸ್ ಇರುತ್ತೆ. ಪ್ರೀ ರಿಕ್ವೈರ್ಮೆಂಟ್ ರಿಜಿಸ್ಟರ್ ಮಾಡ್ಬೇಕು. ಆ ಪ್ರೀ ರಿಕ್ವೈರ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ರೆ ನಾವು ಇಂಟರ್ನ್ಶಿಪ್ ಸೆಲೆಕ್ಟ್ ಆಗ್ತೀವಿ. ಆ ತರ ಇದೆ ಸರ್. ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ, ಇನ್ನೂ ಸೆಲೆಕ್ಟ್ ಆಗ್ಬೇಕಾ? ಇಲ್ಲ ಸೆಲೆಕ್ಟ್ ಆಯ್ತು ಸರ್. ನಿನ್ನೆ ತಾನೇ ಮೇಲ್ ಬಂತು, ಸೆಲೆಕ್ಟ್ ಆಯ್ತು ಅದು ಇಂಟರ್ನ್ಶಿಪ್ ಗೆ. ಓಕೆ. ಅಂದ್ರೆ ನಿಮ್ ಕಾಲೇಜಿಂದ ಕೊಡ್ಸಿದ್ದ, ಇಲ್ಲ ನೀವೇ ಓನ್ ಆಗಿ ಇಂಟರ್ನ್ಶಿಪ್ ತಗೊಂಡಿದ್ದ? ಅದು ಸರ್ ಪೋರ್ಟಲ್ ಕಾಲೇಜ್ನವರು ಹೇಳ್ತಾರೆ, ಲೈಕ್ ಇನ್ಫೋಸಿಸ್ ಎಲ್ಲ ಕಾಲೇಜಿನ ಏನ್ ಕೊಡ್ಸಕ್ ಆಗಲ್ಲ ಸರ್. ಈ ತರ ಬಿಟ್ಟಿದ್ದಾರೆ, ಆನ್ಲೈನ್ ಅಲ್ಲೇ ಅಪ್ಲೈ ಮಾಡೋದ್ರಿಂದ, ವರ್ಚುವಲ್ ಮೋಡ್ ಇರೋದ್ರಿಂದ ಅವರು ಕಳಿಸಿದ್ರು ಲೈಕ್ ಈ ತರ ಅಪ್ಲೈ ಮಾಡಿ ಅಂತ. ನಾವು ತುಂಬಾ ಟೆಕ್ ಅದ್ರಲ್ಲೇ ಇದ್ರೆ ಸ್ವಲ್ಪ ಏನೇನಿದೆ ಆತರ ಎಲ್ಲ ಇನ್ಫಾರ್ಮೇಶನ್ ತಗೊಂತಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಇವಾಗ ಇದ್ ಬಿಟ್ಟಿದ್ದಾರೆ, ಓಕೆ ನಾವ್ ಅಪ್ಲೈ ಮಾಡೋಣ ಅಂತೆಲ್ಲ ಗೊತ್ತಾಗುತ್ತೆ. ನಾವು ಅಪ್ಲೈ ಮಾಡ್ಬೋದು. ಇಲ್ಲ ಕಾಲೇಜಿಂದನೂ ಒಂದ್ ರಿಮೈಂಡರ್ ಹಾಕ್ತಾರೆ, ಈ ತರ ಬಿಟ್ಟಿದ್ದಾರೆ ಅಪ್ಲೈ ಮಾಡಿ ಅಂತ. ಎರಡು ಫೈನ್ ಸರ್. ಓಕೆ. ಅಂದ್ರೆ ಈಗ ನಿಮ್ಗೆ ಇನ್ನೊಂದು ಮೇಜರ್ ಆಗಿ ಪಾಪ ಎಷ್ಟೋ ಜನಕ್ಕೆ AML ಅಂದ್ರೇನೆ ಹೊಸದಿರುತ್ತೆ. ಸೊ ಜನರಲ್ ಆಗಿ ಒಂದು 10 ಸಬ್ಜೆಕ್ಟ್ ಹೇಳ್ಬೋದು ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಓದ್ತೀವಿ ನಾವು ಅದ್ರಲ್ಲಿ? 10 ಮೇನ್ ಸಬ್ಜೆಕ್ಟ್ಸ್ ಅಂದ್ರೆ ಬಂದ್ಬಿಟ್ಟು GenAI ಸರ್, ಜನರೇಟಿವ್ AI. ಫಸ್ಟ್ ಬರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಫ್ ಕೋರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ CS ನವರು ಓದ್ತಿದ್ದಾರೆ. ನೆಕ್ಸ್ಟ್ ML, ಡೀಪ್ ಲರ್ನಿಂಗ್. ದೆನ್ ಇದು ತುಂಬಾ ಬೇಸಿಕ್, ತುಂಬಾ ಇಂಪಾರ್ಟೆಂಟ್ ಸರ್. ML, ಮೆಷಿನ್ ಲರ್ನಿಂಗ್ ಮತ್ತೆ ಡೀಪ್ ಲರ್ನಿಂಗ್, AI ತುಂಬಾ ಇಂಪಾರ್ಟೆಂಟ್, ಅದೇ ಹೇಳ್ಕೊಡ್ತಾರೆ. ದೆನ್ ನಾರ್ಮಲ್ ಕಂಪ್ಯೂಟರ್ ಬೇಸಿಕ್ಸ್ ಬಂದ್ಬಿಟ್ಟು OS, DBMS ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಯಾಕಂದ್ರೆ ಯಾವ್ದೇ ಕಂಪ್ನಿಗೆ ಹೋದ್ರು DBMS, ಇವಾಗ ಇದು ಏನದು ಡೇಟಾ ಬೇಸ್ ತುಂಬಾ ಮುಂದುವರಿತಿದೆ ಅಲ್ಲ ಸರ್. ಕ್ಲೌಡ್ ಕಂಪ್ಯೂಟಿಂಗ್ ಇವಾಗ ಬೂಮಿಂಗ್ ಅಲ್ಲಿದೆ. ಕ್ಲೌಡ್ ಕಂಪ್ಯೂಟಿಂಗ್ ತುಂಬಾ ಇಂಪಾರ್ಟೆಂಟ್. ಅಂಡ್ ನಾರ್ಮಲ್ ಡೇಟಾ ಸೈನ್ಸ್ ಗಾದ್ರೆ ಡೇಟಾ ಸೈನ್ಸ್ ಸಬ್ಜೆಕ್ಟ್ಸ್ ನಮ್ಗಿರಲ್ಲ. ಅಂಡ್ ಡೇಟಾ ಸೈನ್ಸ್ ತುಂಬಾ ಬ್ಲೂಮಿಂಗ್ ಅಲ್ಲಿ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದ್ ಬಿಟ್ರೆ ಸರ್ DDCO ಇರುತ್ತೆ, ಡಿಜಿಟಲ್ ಡಿಸೈನ್ ಬರುತ್ತೆ. ಆಮೇಲೆ ಇದು ಮೈಕ್ರೋ ಕಂಟ್ರೋಲರ್ಸ್ ಇರುತ್ತೆ. ಎಲ್ಲಾದ್ರ ಬಗ್ಗೆನೂ ಓದ್ತೀವಿ ಸರ್. ಮತ್ತೆ ಹ್ಯಾಕಥಾನ್ಸ್ ಯಾವ್ದಾದ್ರು ಅಟೆಂಡ್ ಮಾಡಿದೀರಾ? ಸರ್ ಹ್ಯಾಕಥಾನ್ಸ್ ಎಲ್ಲ ತುಂಬಾ ಅಷ್ಟೊಂದ್ ರೋಲ್ ಪ್ಲೇ ಮಾಡಲ್ಲ ಅಂದ್ರೆ ಲೈಕ್ ನಮ್ ನಾಲೆಜ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಕಥಾನ್ಸ್ ಅಟೆಂಡ್ ಮಾಡಿದೀವಿ ಸರ್. ಡೇಟಾ ಬ್ರಿಕ್ಸ್ ಅಲ್ಲಿ ಒಂದಿತ್ತು, ಅಲ್ಲೊಂದ್ಸಲಿ ಅಟೆಂಡ್ ಮಾಡಿದ್ವಿ. ದೆನ್ KLE ಕಾಲೇಜಲ್ಲಿ ಒಂದು ಹ್ಯಾಕಥಾನ್ಸ್ ಇತ್ತು, ಅದ್ ಅಟೆಂಡ್ ಮಾಡಿದ್ವಿ. ದೆನ್ ನಮ್ ಕಾಲೇಜ್ ಅಲ್ಲಿ ಅಷ್ಟೇ ಒಂದ್ 2-3 ಹ್ಯಾಕಥಾನ್ಸ್ ನ ಪ್ರೊವೈಡ್ ಮಾಡಿದ್ರು, ಅಟೆಂಡ್ ಮಾಡಿದ್ವಿ. ಸ್ವಲ್ಪ ಇವಾಗ
ಇವಾಗ ಹ್ಯಾಕಥಾನ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲ ಎಕ್ಸಾಮ್ಸ್ ಮುಗೀತು. ಆಗಸ್ಟ್ ಇಂದ ಸ್ಟಾರ್ಟ್. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಳ್ಳೆ ಹ್ಯಾಕಥಾನ್ಸ್ ಸೀಸನ್ ಅಂತ ಹೇಳ್ಬೋದು ಸರ್. ತುಂಬಾ ಹ್ಯಾಕಥಾನ್ಸ್ ಕಂಡಕ್ಟ್ ಮಾಡ್ತಾರೆ. ಅದೆಲ್ಲ ಅಟೆಂಡ್ ಮಾಡ್ಬೇಕು ಸರ್. ಅಂದ್ರೆ ಹ್ಯಾಕಥಾನ್ಸ್ ಅಟೆಂಡ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ನೀವು 1 ಇಯರ್ 2 ಇಯರ್ ಕಂಪ್ಲೀಟ್ ಆಗಿರ್ಬೇಕಾ ಇಲ್ಲ ಫಸ್ಟ್ ಇಯರ್ ಹುಡುಗ್ರೆ ಅಟೆಂಡ್ ಆಗ್ಬೋದಾ ಈಗ? ಫಸ್ಟ್ ಇಯರ್ ಅಟೆಂಡ್ ಆಗ್ಬೋದು ಸರ್, ನೋ ಪ್ರಾಬ್ಲಮ್. ನೀವು ಫಸ್ಟ್ ಇಯರ್ ಅಲ್ಲಿ ಅಟೆಂಡ್ ಮಾಡ್ತೀರಾನೆ ನಿಮ್ಗೆ ತುಂಬಾ ನಾಲೆಜ್ ಇದೆ. ಹ್ಯಾಕಥಾನ್ ಅಟೆಂಡ್ ಮಾಡ್ಬೇಕಂದ್ರೆ ಕೋಡಿಂಗ್ ಲ್ಯಾಂಗ್ವೇಜ್ ಅದೆಲ್ಲ ಬೇಕು ಅನ್ನೋದೇನ್ ಬೇಡ ಸರ್. ಲೈಕ್ ವೈಟ್ ಕೋಡಿಂಗ್ ಅಂತ ಮಾಡ್ತಾರೆ ಇವಾಗ. ಚಾಟ್ ಜಿಪಿಟಿ, ಇದು ಜೆಮಿನಿ, ಅದು ಮತ್ತೆ ಇವಾಗ ಆಂಟಿ ಗ್ರಾವಿಟಿ ಅಂತ ಬಿಟ್ಟಿದ್ದಾರೆ ಟೂಲ್ಸ್. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಈಸಿಯಾಗಿ ನಾವು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ಬೋದು. ಹ್ಯಾಕಥಾನ್ಸ್ ಅಲ್ಲಿ ಏನಂದ್ರೆ ಇವಾಗ ನಾನು ಅಲ್ಲ, ಲೈಫ್ ಓಎಸ್ ನಾವು ಬಿಲ್ಡ್ ಮಾಡ್ತಿದೀವಿ 7th ಸೆಮ್ ಅಲ್ಲಿ ಇನ್ನು ಕಂಟಿನ್ಯೂ ಮಾಡ್ಬೇಕು ಅಂತ. ಆದ್ರೆ ನಾವ್ ಹ್ಯಾಕಥಾನ್ಸ್ ಹೋದ್ರೆ ಜಸ್ಟ್ 24 ಅವರ್ಸ್ ಹ್ಯಾಕಥಾನ್ಸ್ ಇರುತ್ತೆ, ಎಲ್ಲ 12 ಅವರ್ಸ್ ಅಷ್ಟ್ರಲ್ಲೇ. ಲೈಕ್ ನಮ್ಗೆ ಲೇಸಿನೆಸ್ ಇರಲ್ಲ, ಓಕೆ ಮಾಡ್ಬಿಡ್ಬೇಕಂತ ಮಾಡ್ಬಿಡ್ತೀವಿ. ಅವಾಗ ತುಂಬಾ ನಾಲೆಜ್ ಗೇನ್ ಮಾಡ್ತೀವಿ ಸರ್. ಅದರಿಂದ ಹ್ಯಾಕಥಾನ್ಸ್ ಅಟೆಂಡ್ ಮಾಡೋದು ತುಂಬಾ ಒಳ್ಳೇದು. ಸರಿ, ಈಗ ನಾನು ಮೆಜಾರಿಟಿ ನಾವು ಈ ಇಂಟ್ರಾಕ್ಷನ್ ಅಲ್ಲಿ ಮಾತಾಡಿರೋದೆಲ್ಲ ನಿಮ್ಮ AML ತುಂಬಾ ಜನಕ್ಕೆ, ನಿಮ್ಗೆ ಎಷ್ಟೊಂದು ಜನಕ್ಕೆ ಐ ಥಿಂಕ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಫೈನಲ್ ಆಗಿ ಈಗ ಯಾರಾದ್ರೂ ಬಂದು ಹಾ ಸರ್. ನಾನು AML ಸೇರ್ತೀನಿ ಅಂದ್ರೆ ಅವ್ರಿಗೆ ಏನ್ ಹೇಳ್ತೀರಿ? ಸರ್ ಅಫ್ಕೋರ್ಸ್ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ಪೇರೆಂಟ್ಸ್ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ಏನೋ ಅನ್ನೋದ್ ರೀಸನ್ ಜಾಯಿನ್ ಆಗ್ಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ಫಸ್ಟ್ ಸೆಮ್ ಇಂದಾನೆ ನೀವು ಸ್ಟಾರ್ಟ್ ಮಾಡ್ಕೊಬೇಕು. ಸ್ಟಾರ್ಟ್ ಮಾಡಕ್ ನಾನು ರೆಡಿ ಇದೀನಿ, ನಾನು ಓಕೆ ಏನೋ ಇಂಜಿನಿಯರ್ ಲೈಫಿಗೆ ಬಂದಿದ್ದೀನಿ, ಮಾಡರ್ನ್ ಆಗಿದೆ ನೇಮು, CSE AML. ಇಫ್ ಇನ್ ಕೇಸ್ ನಾವು ಎಲೆಕ್ಟ್ರಾನಿಕ್ಸ್ ಆದ್ರೂ ಮಾಡಿದ್ರೆ ಒಂದ್ ಪಕ್ಷ ಇವಾಗ ಜಾಬ್ ಸಿಗ್ತಿದೆ ಸರ್. CS ನವ್ರಿಗೆ, ಸ್ವಲ್ಪ ಸಾಫ್ಟ್ವೇರ್ ಅವ್ರಿಗೆ ತುಂಬಾ ಜಾಬ್ ಸಿಗೋದು ತುಂಬಾ ಕಷ್ಟ ಆಗಿದೆ. ಬಿಕಾಸ್ ಅಷ್ಟು ಕಾಂಪಿಟೇಷನ್ ಇದೆ. ಆಮೇಲೆ ಈ ತರ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ಇಂಜಿನಿಯರ್ಸ್ ಅದ್ ಮಾಡ್ತಾರೆ. ಲೈಕ್ ಇಂಜಿನಿಯರ್ಸ್ ಏನಿಲ್ಲ, ಒಂದ್ ಅಂಗಡಿ ಇಟ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಬರೋದ್ ಯಾವಾಗ ಅಂದ್ರೆ ನಾವ್ ಯಾವಾಗ ಲ್ಯಾಕ್ ಆಫ್ ಇಂಟ್ರೆಸ್ಟ್ ತೋರಿಸ್ತೀವಿ ಅಥವಾ ಪೇರೆಂಟ್ಸ್ ಫೋರ್ಸಿಗೆ ಜಾಯಿನ್ ಆಗ್ತೀವಿ. ಅವಾಗ ಅಕಾಡೆಮಿಕ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ನಿನ್ಗೆ ಇಂಟ್ರೆಸ್ಟ್ ಇರುತ್ತೆ CSE ಮೇಲೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇದಿದೆ, ಏನು ಕ್ರೇಜ್ ಇದೆ ಅಥವಾ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ ಅಂದ್ರೆ ಅಫ್ಕೋರ್ಸ್ ನೀನ್ ಜಾಯಿನ್ ಆಗು. ಬೆಸ್ಟ್ CSE ಅಥವಾ ಡೇಟಾ ಸೈನ್ಸ್ ಗೆಲ್ಲ AML ಇಸ್ ದ ಬೆಸ್ಟ್ ಅಥವಾ ಬೆಸ್ಟ್ ಏನು ಕೋರ್ಸ್ ಅಂತ ಹೇಳ್ಬೋದು. ಬಿಕಾಸ್ ಸರ್ CSE ಗಾದ್ರೆ ಅಂದ್ರೆ ಡಿಗ್ರಿ ಸೇಮ್ ಓದಿದ್ರು ಅಥವಾ 1 2 3 ಸಬ್ಜೆಕ್ಟ್ ಡಿಫರ್ ಇದ್ರು ನಾವ್ ಅದಕ್ಕೆಲ್ಲದಕ್ಕೂ ಸರ್ಟಿಫಿಕೇಶನ್ ತೋರಿಸ್ಬೇಕಾಗುತ್ತೆ. ನಾನು AI ಓಕೆ, ನನ್ಗೆ AI ನಾಲೆಜ್ ಇದ್ರು ಅಥವಾ ಮಾಡೆಲ್ ಡೆವಲಪ್ ಮಾಡಿದ್ರು ಅವ್ರು ಒಪ್ಕೊಳ್ಳಲ್ಲ, ಜಸ್ಟ್ ಸರ್ಟಿಫಿಕೇಶನ್ಸ್ ಕೇಳ್ತಾರೆ. ಅವಾಗೆಲ್ಲ ಟಫ್ ಆಗುತ್ತೆ ನಿಮ್ಗೆ. ಅದ್ರ ಬದಲು ಬೆಟರ್ AML ಗೆ ಹೋದ್ರೆ ಓಕೆ, AML ಇಂಜಿನಿಯರ್ ಅನ್ನೋದು ಅವ್ರಿಗೂ ಒಂದು ಥಾಟ್ ಇರುತ್ತೆ. ಸೊ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ AML ತಗೊಳಕಾದ್ರೆ. ಓಕೆ ಶ್ರೇಯ, ನೀನು ತುಂಬಾ ಇನ್ಫಾರ್ಮೇಶನ್ ಕೊಟ್ಟೆ. ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ AML ಅಂದ್ರೆ ಏನು ಅಂತ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ಯಾ. ತುಂಬಾ ಥ್ಯಾಂಕ್ಸು ನಮ್ಮ ಚಾನಲ್ ಅಲ್ಲಿ ಬಂದು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬಾಯ್.